ನಿಮ್ಮ ಮುದ್ದು ಕಂದಮ್ಮನಿಗೆ ರಾಣಿಯಂತೆ ಅಲಂಕರಿಸುವುದು ಎಲ್ಲಾ ಪೋಷಕರ ಆಸೆಯಾಗಿರುತ್ತದೆ. ಈಗ ನಾವು ಯಾಕೆ ಒಂದು ಪ್ರಿನ್ಸೆಸ್ ಡ್ರೆಸ್ ಅನ್ನು ನಿಮ್ಮ ಪುಟ್ಟ ಹುಡುಗಿಗೆ ನಿಮ್ಮ ಕೈಯಾರೆ ಹೊಲೆಯಬಾರದು? ಇದು ಹುಟ್ಟಿದ ಹಬ್ಬಕ್ಕೆ, ಕುಟುಂಬ ಸಮಾರಂಭಕ್ಕೆ ಮತ್ತು ಮದುವೆಗಳಿಗೆ ಹೇಳಿ ಮಾಡಿಸುವಂತದ್ದು. ನಿಮ್ಮ ಮಗಳು ಸಮಾರಂಭದ ಮುಖ್ಯ ಆಕರ್ಷಣೆಯಾಗುವಳು. ಈ ಒನ್ ಶೋಲ್ಡರ್ ಡ್ರೆಸ್ಗಳು ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಒಂದು ಉತ್ತಮವಾದ ಉಡುಗೊರೆಯಾಗಬಹುದು. ನಾವು ಬಟ್ಟೆಯನ್ನು ಟೆಂಪ್ಲೇಟ್ ಸಹಾಯದಿಂದ ಕತ್ತರಿಸುವುದು, ಮೇನ್, ಸ್ಯಾಟಿನ್ ಮತ್ತು ಲೈನಿಂಗ್ ಸ್ಕರ್ಟ್ ಪೀಸ್ ಅನ್ನು ಕತ್ತರಿಸುವುದು, ಅದರೊಂದಿಗೆ ಯೋಕ್ ಮತ್ತು ಕೊನೆಯದಾಗಿ ಯೋಕ್ ಅನ್ನು ಸ್ಕರ್ಟಿಗೆ ಜಿಪ್ಪರ್ನೊಂದಿಗೆ ಸೇರಿಸುವುದು. ಪ್ರಾರಂಭಿಸಲು ನಿಮಗೆ ಬೇಕಾಗಿರುವುದು 45 ಇಂಚು ಅಗಲವಿರುವ 3 ಮೀಟರ್ಗಳ ಪ್ರಕಾಶಮಾನವಾದ ಬಟ್ಟೆ. ನಾವು ಸೀಕ್ವೆನ್ ಬಟ್ಟೆಯನ್ನು ಆಯ್ಕೆ ಮಾಡಿದ್ದೇವೆ. 45 ಇಂಚು ಅಗಲವಿರುವ 4 ಮೀಟರ್ ಸ್ಯಾಟಿನ್ ಬಟ್ಟೆ, 45 ಇಂಚು ಅಗಲವಿರುವ 4 ಮೀಟರ್ ಬಿಳಿ ಲೈನಿಂಗ್ ಬಟ್ಟೆ, 2.5 ಮೀಟರ್ ಕ್ಯಾನ್, ಒನ್ ಶೋಲ್ಡರ್ ಡ್ರೆಸ್ ಟೆಂಪ್ಲೇಟ್. ಅದನ್ನು www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬೀಡೆಡ್ ಪಿನ್ಸ್, ಚಾಕ್, ಕತ್ತರಿ, ಮೆಜರಿಂಗ್ ಟೇಪ್, ಮ್ಯಾಚಿಂಗ್ ದಾರ, 8 ಇಂಚ್ ಕನ್ಸೀಲ್ ಜಿಪ್, ಉಷಾ ಜೆನೋಮಿ ಜಿಪ್ಪರ್ ಫುಟ್. ಹಂತ 1, ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಬಟ್ಟೆಯನ್ನು ಕತ್ತರಿಸುವುದು. ಈಗ ಪ್ರಾರಂಭಿಸೋಣ. ಸ್ಕರ್ಟ್ ಭಾಗಕ್ಕೆ ಒಂದು ಚೆನ್ನಾಗಿರುವ ಬಣ್ಣದ ಪ್ರಕಾಶಮಾನವಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದನ್ನು ಪೂರ್ತಿಯಾಗಿ ತೆರೆಯಿರಿ. ಫ್ರಂಟ್ ಇರುವ ಭಾಗ ನಿಮ್ಮನ್ನು ನೋಡುವಂತೆ ಇರಬೇಕು. ಬಲಭಾಗ ನೋಡುವಂತೆ ಇರಬೇಕು. ಇದು ನಮ್ಮ ರಾಂಗ್ ಸೈಡ್ ಆಗಿರುತ್ತದೆ ಮತ್ತು ಇದು ನಮ್ಮ ರೈಟ್ ಸೈಡ್ ಆಗಿರುತ್ತದೆ. ಇದೇ ಬಟ್ಟೆಯ ಫೋಲ್ಡ್. ಈಗ www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಸ್ಕರ್ಟ್ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಇಡಬೇಕು. ಟೆಂಪ್ಲೇಟ್ ಅನ್ನು ಇಡುವಾಗ ಅದರ ಮೇಲೆ ಫೋಲ್ಡ್ ಎಂದು ಬರೆದಿರುವ ಭಾಗ ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಇಲ್ಲಿ ತೋರಿಸಿರುವಂತೆ ಇಡಬೇಕು. ಈಗ ಅದನ್ನು ಜಾಗದಲ್ಲೂ ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ಇದನ್ನು ಮುಗಿಸಿದ ಮೇಲೆ ಚಾಕ್ನಿಂದ ಪಿನ್ ಮಾಡಿರುವ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಹೆಚ್ಚು ಹುಷಾರಾಗಿ ಕರ್ವ್ಗಳಲ್ಲಿ ಟ್ರೇಸ್ ಮಾಡಿ. ಮಾರ್ಕಿಂಗ್ ಆದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಪಕ್ಕಕ್ಕಿಡಿ. ನಂತರ ಕತ್ತರಿಯ ಸಹಾಯದಿಂದ ಟ್ರೇಸ್ ಮಾಡಿರುವ ಟೆಂಪ್ಲೇಟ್ ಅನ್ನು ಕಟ್ ಮಾಡಿ. ಈಗ ಒಂದು ಕಡೆ ಇರುವ ಫೋಲ್ಡ್ ಅನ್ನು ನೀವು ನೋಡಬಹುದು. ಈಗ ಮೇನ್ ಟೆಂಪ್ಲೇಟ್ ನಿಂದ ಇನ್ನೊಂದು ಭಾಗವನ್ನು ಈ ರೀತಿ ಕತ್ತರಿಸಬೇಕು. ಈಗ ಸ್ಯಾಟಿನ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಅದೇ ರೀತಿ ಟೆಂಪ್ಲೇಟ್ ಸಹಾಯದಿಂದ ಕಟ್ ಮಾಡಬೇಕು. ಒಟ್ಟಾರೆ ನಮ್ಮ ಹತ್ತಿರ ಲೈನಿಂಗ್, ಸ್ಯಾಟಿನ್ ಮತ್ತು ಮೇನ್ ಬಟ್ಟೆಯ 2 ಪೀಸುಗಳು ಇದೆ. ನಾವು ಈಗ ಸ್ಕರ್ಟ್ನ ಎಲ್ಲಾ ಪೀಸಸ್ ಅನ್ನು ಮುಗಿಸಿದ್ದೇವೆ. ಈಗ ಡ್ರೆಸ್ನ ಟಾಪ್ ಕಡೆ ಹೋಗೋಣ. ಸ್ಯಾಟಿನ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಮಡಿಚಿ ಬಲಭಾಗವನ್ನು ನೋಡುವಂತೆ ಇರಬೇಕು. ಯೋಕ್ ಎಂದಿರುವ ಟೆಂಪ್ಲೇಟ್ ಅನ್ನು ಅದರ ಮೇಲೆ ಇಡಬೇಕು. ಟೆಂಪ್ಲೇಟ್ ಅನ್ನು ಬಟ್ಟೆಗೆ ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ಪಿನ್ ಬಟ್ಟೆಯ 2 ಪದರಕ್ಕೂ ಹೋಗಿದೆಯೇ ಎಂದು ನೋಡಿಕೊಳ್ಳಿ. ಈಗ ಚಾಕ್ ಅನ್ನು ತೆಗೆದುಕೊಂಡು ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಇದಾದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಪಕ್ಕಕ್ಕಿಡಿ. ಹೆಚ್ಚಿನ ಸ್ಟೆಬಿಲಿಟಿಗೋಸ್ಕರ ಫ್ಯಾಬ್ರಿಕ್ ಅನ್ನು ಪಿನ್ ಮಾಡಿ. ಕರ್ವ್ಡ್ ಎಡ್ಜುಗಳನ್ನು ಕಟ್ ಮಾಡುವಾಗ ಎಚ್ಚರಿಕೆಯಿಂದ ಕಟ್ ಮಾಡಿ. ಯೋಕ್ ಅನ್ನು ಅನ್ಪಿನ್ ಮಾಡಿದರೆ ಈಗ ನಿಮಗೆ 2 ಪಟ್ಟೆಗಳು ಸಿಗುತ್ತವೆ. ಲೈನಿಂಗ್ ಬಟ್ಟೆಗೂ ಇದೇ ರೀತಿಯನ್ನು ಅನುಸರಿಸಬೇಕು. ಈಗ ನಿಮಗೆ 4 ಯೋಕ್ ಭಾಗಗಳು ಸಿಗುತ್ತವೆ. ಸ್ಯಾಟಿನ್ ಫ್ಯಾಬ್ರಿಕ್ನಲ್ಲಿ 2 ಮತ್ತು ಲೈನಿಂಗ್ ಫ್ಯಾಬ್ರಿಕ್ನಲ್ಲಿ 2. ಹಂತ 2, ಮೇನ್ ಪೀಸ್ ಮತ್ತು ಸ್ಕರ್ಟ್ನ ಪೀಸ್ ಅನ್ನು ತಯಾರಿಸುವುದು. ಮೇನ್ ಬಟ್ಟೆಯನ್ನು ತೆರೆದು ಅದರ ಹಿಂಭಾಗದ ಬಟ್ಟೆಯನ್ನು ಮುಂಭಾಗದ ಮೇಲಿಡಬೇಕು ಮತ್ತು ತುದಿಗಳನ್ನು ಸರಿಯಾಗಿ ಮ್ಯಾಚ್ ಮಾಡಬೇಕು. ಬಟ್ಟೆಯನ್ನು ಬಲಭಾಗ ನೋಡುವಂತೆ ಇಡಬೇಕು. ವಿಡಿಯೋದಲ್ಲಿ ಹೇಳಿದಂತೆ ನಾವು ಸೈಡ್ ಸೀಮ್ ಅನ್ನು ಹೊಲೆಯಬೇಕು. ಹೊಲೆಯಲು ಸುಲಭವಾಗುವಂತೆ 2 ಬಟ್ಟೆಯನ್ನು ಒಟ್ಟಿಗೆ ಪಿನ್ ಮಾಡಬೇಕು. ಇದೇ ವಿಧಾನ ಇನ್ನೊಂದು ಕಡೆಗೂ ಮಾಡಬೇಕು. ಎಡ್ಜಸ್ ಅನ್ನು ಮ್ಯಾಚ್ ಮಾಡಿ ಅದನ್ನು ಪಿನ್ ಮಾಡಿ.
ಆದರೆ ಹೊಲೆಯುವ ಮುನ್ನ ಮೇಲ್ಭಾಗದಿಂದ 2.5 ಇಂಚ್ ಅಳತೆ ಮಾಡಿ ಜಿಪ್ಪರ್ಗಾಗಿ ಒಂದು ಮಾರ್ಕ್ ಮಾಡಬೇಕು. ನಾವು ಈ ಮಾರ್ಕ್ನಿಂದ ಹೊಲೆಯಲು ಪ್ರಾರಂಭಿಸೋಣ ಮತ್ತು ಮೇಲ್ಭಾಗವನ್ನು ತೆರೆದೇ ಇಡೋಣ. ಈ ಮಾರ್ಕ್ನಲ್ಲಿ ಪಿನ್ ಮಾಡಿ. ಇದನ್ನು ಮುಗಿಸಿದ ಮೇಲೆ ಮೀನ್ ಬಟ್ಟೆಯನ್ನು ಪಕ್ಕಕ್ಕಿಟ್ಟು ಇದೇ ವಿಧಾನವನ್ನು ಸ್ಯಾಟಿನ್ ಬಟ್ಟೆ ಮೇಲೆ ಮಾಡಬೇಕು. 2.5 ಇಂಚ್ ಜಿಪ್ಪರ್ ಗ್ಯಾಪ್ ಇಟ್ಟು ಮಾರ್ಕ್ ಮೇಲೆ ಪಿನ್ ಮಾಡಿ. ಸೈಡ್ ಸೀಮ್ನ ಎಡ್ಜಸ್ ಅನ್ನು ಮಾರ್ಕ್ ಮಾಡಿ ಮತ್ತು ಬಾಟಮ್ ಹೆಮ್ಮನ್ನು ಮುಗಿಸಿ. ಪಿನ್ ಮಾಡಿರುವ ಬಟ್ಟೆಯನ್ನು ಉಷಾ ಜನೋಮಿ ಮೈ ಬಾರ್ಬಿ ಸಿವಿಂಗ್ ಮಿಷಿನ್ ಹತ್ರ ತೆಗೆದುಕೊಂಡು ಹೋಗಿ. ಮೇನ್ ಬಟ್ಟೆಯಿಂದ ಪ್ರಾರಂಭಿಸೋಣ. ಬಟ್ಟೆಯ ಎಡ್ಜ್ ಅನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಸ್ವಲ್ಪ ರಿವರ್ಸ್ ಹೊಲಿಗೆಯಿಂದ ಶುರು ಮಾಡಿ ನಿಧಾನವಾಗಿ ಮತ್ತು ಭದ್ರವಾಗಿ ಸ್ಕರ್ಟ್ನ ಮೇಲ್ಭಾಗದವರೆಗೂ ಹೊಲೆಯುತ್ತಾ ಹೋಗಿ. 2.5 ಇಂಚ್ ಮಾರ್ಕ್ ಮಾಡಿರುವವರೆಗೂ ಹೊಲೆದು ನಿಲ್ಲಿಸಿ ಅದನ್ನು ಜಿಪ್ಪರ್ಗಾಗಿ ಬಿಟ್ಟಿದ್ದೇವೆ. ನಿಲ್ಲಿಸುವ ಮೊದಲು ಒಂದು ಜೊತೆ ರಿವರ್ಸ್ ಹೊಲಿಗೆಯನ್ನು ಹಾಕಿ. ಇದು ಸ್ಟ್ರೈಟ್ ಹೊಲಿಗೆಯನ್ನು ಭದ್ರಗೊಳಿಸುತ್ತದೆ. ಯಾವುದಾದರೂ ಹೆಚ್ಚಾದ ದಾರ ಅಥವಾ ಬಟ್ಟೆ ಇದ್ದರೆ ಅದನ್ನು ಕತ್ತರಿಸಿ ಮೇನ್ ಬಟ್ಟೆಯ ಇನ್ನೊಂದು ಭಾಗಕ್ಕೆ ಹೋಗೋಣ. ಇನ್ನೊಂದು ಕಡೆ ಪೂರ್ತಿಯಾಗಿ ಹೊಲೆಯಿರಿ. ಇದನ್ನು ಮುಗಿಸಿದ ಮೇಲೆ ಮೇನ್ ಬಟ್ಟೆಯನ್ನು ಪಕ್ಕಕ್ಕಿಟ್ಟು ಸ್ಯಾಟಿನ್ ಬಟ್ಟೆಯ ಸೈಡ್ ಸೀಮ್ ಅನ್ನು ಹೊಲೆಯಿರಿ. ಇದನ್ನು ಪೂರ್ತಿಯಾಗಿ ಹೊಲೆದು ಪಿನ್ಗಳನ್ನು ತೆಗೆಯುತ್ತಾ ಹೋಗಿ. ಇದೇ ವಿಧಾನವನ್ನು ಸ್ಯಾಟಿನ್ ಫ್ಯಾಬ್ರಿಕ್ನ ಇನ್ನೊಂದು ಕಡೆಯೂ ಪುನರಾವರ್ತಿಸಬೇಕು. ಆದರೆ ನೆನಪಿರಲಿ, 2.5 ಇಂಚ್ ಮೇಲಿನಿಂದ ತುದಿಗೆ ಗ್ಯಾಪ್ ಬಿಡಬೇಕು. ಮೇನ್ ಬಟ್ಟೆಗೆ ಮಾಡಿದಂತೆ ಇರಬೇಕು. ಇದನ್ನು ಮುಗಿಸಿದ ಮೇಲೆ ಜಿಗ್ಜಾಗ್ಗಾಗಿ ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಸಿಗೆ ಮತ್ತು ಹೊಲಿಗೆಯ ಉದ್ದ 1.5ಯಲ್ಲಿ ಇಟ್ಟು ಕೊನೆಯಿಂದ ಹೊಲೆಯಲು ಪ್ರಾರಂಭಿಸಿ. ಜಿಗ್ಜಾಗ್ ಹೊಲಿಗೆ ಫ್ರೇಯಿಂಗ್ ರೇಷ್ಮೆಯ ಬಟ್ಟೆಯ ಎಡ್ಜ್ ಅನ್ನು ತಡೆಯುತ್ತದೆ. ನಾವು 2.5 ಇಂಚ್ ಗ್ಯಾಪ್ ಅನ್ನು ತಲುಪಿದಾಗ ಪ್ರತಿ ಪದರದಲ್ಲೂ ಪ್ರತ್ಯೇಕ ಹೊಲಿಗೆಯನ್ನು ಹಾಕಬೇಕು. ನಿಲ್ಲಿಸಿ ದಾರವನ್ನು ಕತ್ತರಿಸಿ. ಮೇಲ್ಪದರವನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ ಜಿಗ್ಜಾಗ್ ಅನ್ನು ಸ್ಕರ್ಟ್ನ ಇನ್ನೊಂದು ತುದಿಗೆ ಹಾಕಬೇಕು. ನಮ್ಮ ಸೈಡ್ ಸೀಮ್ಸ್ ಈಗ ಮುಗಿದಿದೆ. ಈಗ ಬಾಟಮ್ ಹೆಮ್ನ ಕಡೆ ಹೋಗೋಣ. ವಿಡಿಯೋದಲ್ಲಿ ತೋರಿಸಿರುವಂತೆ ಬಾಟಮ್ ಅನ್ನು 1/2 ಇಂಚ್ 2 ಬಾರಿ ಮಡಿಚಿ ನಾವು ಮಡಿಚಿರುವ ಭಾಗದ ಮೇಲೆ ಹೊಲೆಯಬೇಕು. ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ಆದರೆ ಪ್ರಾರಂಭಿಸುವ ಮುನ್ನ ಸೆಟ್ಟಿಂಗ್ಸ್ ಅನ್ನು ಮತ್ತೆ ಹಿಂದಕ್ಕೆ ಸೆಟ್ ಮಾಡಿ ನೇರ ಹೊಲಿಗೆಗೆ ಎ ಅನ್ನು ಸೆಟ್ ಮಾಡಿ ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ನ ಉದ್ದವನ್ನು 2ವರೆಗೆ ಸೆಟ್ ಮಾಡಿಕೊಳ್ಳಿ. ಈಗ ಹೊಲೆಯಲು ಪ್ರಾರಂಭಿಸಿ. ಬಾಟಮ್ನವರೆಗೂ ಹೊಲೆಯುತ್ತಾ ಮಡಚುತ್ತಾ ಹೋಗಿ. ಇದನ್ನು ಮುಗಿಸಿದ ಮೇಲೆ ದಾರವನ್ನು ಕತ್ತರಿಸಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಹಾಗೆಯೇ ನಾವು ಬಾಟಮ್ ಹೆಮ್ಮನ್ನು ಮೇನ್ ಬಟ್ಟೆಗೆ ಮಾಡಬೇಕು. ಬಟ್ಟೆಯನ್ನು 1/4 ಇಂಚಿನಷ್ಟು 2 ಬಾರಿ ಮಡಿಚಿ ಬಾಟಮ್ನಿಂದ ಮಡಿಚಿರುವ ಭಾಗದ ಮೇಲೆ ಹೊಲೆಯಿರಿ. ಬಟ್ಟೆ ಸೂಕ್ಷ್ಮವಾಗಿರುವುದರಿಂದ ನಿಧಾನವಾಗಿ ಮಡಚುತ್ತಾ ಹೋಗಿ. ನೀವು ನೋಡಬಹುದು, ನಾವು ಸ್ಯಾಟಿನ್ ಬಟ್ಟೆಯ ಸೈಡ್ ಸೀಮನ್ನು ಹೊಲೆದಿದ್ದೇವೆ ಮತ್ತು ಬಾಟಮ್ ಅನ್ನು ಹೆಮ್ ಮಾಡಿದ್ದೇವೆ. ಮೇನ್ ಬಟ್ಟೆಯ ಮೇಲೂ ಹೀಗೆ ಮಾಡಿದ್ದೇವೆ. ನಾವು ಸೈಡ್ ಅನ್ನು ಹೊಲೆದು ಬಾಟಮ್ ಅನ್ನು ಹೆಮ್ ಮಾಡಿದ್ದೇವೆ. ಹಂತ 3 ಲೈನಿಂಗ್ ಬಟ್ಟೆಯನ್ನು ಕ್ಯಾನ್ ನೊಂದಿಗೆ ತಯಾರಿಸುವುದು.
ಈಗ ಲೈನಿಂಗ್ ಬಟ್ಟೆಯ ಮೇಲೆ ಕೆಲಸ ಮಾಡೋಣ. ನಿಮ್ಮ ಹತ್ತಿರ 2 ಪೀಸ್ ಲೈನಿಂಗ್ ಇರಬೇಕು, ಒಂದು ಮುಂಭಾಗಕ್ಕೆ ಇನ್ನೊಂದು ಹಿಂಭಾಗಕ್ಕೆ. ಆದರೆ ಈಗ ನಾವು ಒಂದರ ಮೇಲೆ ಕೆಲಸ ಮಾಡೋಣ. 2.5 ಮೀಟರ್ ಕ್ಯಾನ್ ಅನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಿಚಿ ಕಟ್ ಮಾಡಿ. ಒಂದು ಅರ್ಧವನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಅರ್ಧವನ್ನು ಅರ್ಧಕ್ಕೆ ಮಡಿಚಿ. ನಾವು ಇದನ್ನು ಲೈನಿಂಗ್ ಬಟ್ಟೆಗೆ ಸೇರಿಸಬೇಕು. ಆದರೆ ಅದರ ಮೊದಲು ಲೈನಿಂಗ್ ಬಟ್ಟೆಯ ಮೇಲ್ಭಾಗದಿಂದ 4 ಇಂಚಿನಷ್ಟು ಮಾರ್ಕ್ ಮಾಡಿ. ನಾವು ಸ್ಕರ್ಟ್ ಪೀಸ್ನ ವೇಸ್ಟ್ ಲೈನಿಗೂ ಮಾಡಬೇಕು. ಲೈನಿಂಗ್ ಬಟ್ಟೆಯನ್ನು ತೆರೆದು ವಿಡಿಯೋದಲ್ಲಿ ತೋರಿಸಿರುವಂತೆ 4 ಇಂಚ್ ಮಾರ್ಕ್ ಮಾಡಿ. ಇದನ್ನು ಮುಗಿಸಿದ ನಂತರ ಕ್ಯಾನ್ ಫ್ಯಾಬ್ರಿಕ್ ಅನ್ನು ಮೇಲಕ್ಕೆ ತಂದು ಅದು 1 ಮತ್ತು 1/4 ಇಂಚಿನಷ್ಟು ಇರಬೇಕು. ಅದನ್ನು ಅರ್ಧಕ್ಕೆ ಮಡಿಚಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಕ್ಯಾನ್ ಫ್ಯಾಬ್ರಿಕ್ ಅನ್ನು 4 ಇಂಚ್ ಮಾರ್ಕ್ ಮೇಲೆ ಲೈನಿಂಗ್ ಮೇಲೆ ಪಿನ್ ಮಾಡಿ. ಫ್ಯಾಬ್ರಿಕ್ ಅನ್ನು ಪಿನ್ ಮಾಡುವಾಗ ಕ್ಯಾನ್ ಮೇಲೆ ಈ ರೀತಿ ಪ್ಲೀಟ್ಸ್ ಅನ್ನು ಪಿನ್ ಮಾಡುತ್ತಾ ಹೋಗಿ. ನೆರಿಗೆಯ ಅಳತೆ 3/4 ಇಂಚು ಇರಬೇಕು. ಬಟ್ಟೆಯ ಮಧ್ಯಭಾಗವನ್ನು ತಲುಪಿದಾಗ ಇನ್ನೊಂದು ತುಸಿಗೆ ಹೋಗಿ ಮತ್ತು ಇದೇ ವಿಧಾನವನ್ನು ಮತ್ತೆ ಅಲ್ಲಿಂದ ಪ್ರಾರಂಭಿಸಿ ಪ್ಲೀಟ್ಸ್ಗಳನ್ನು ಮಧ್ಯಕ್ಕೆ ಹೊಂದಿಸುತ್ತಾ ಹೋಗಬಹುದು. ನಿಮ್ಮ ಪ್ಲೀಟ್ಸ್ ಪಿನ್ ಮಾಡಿದ ಮೇಲೆ ನೋಡಲು ಹೀಗೆ ಕಾಣಬೇಕು. ಇದೇ ವಿಧಾನ ಇನ್ನೊಂದು ಪೀಸಿಗೂ ಮತ್ತು ಲೈನಿಂಗ್ ಬಟ್ಟೆಗೂ ಮಾಡಬೇಕು. ಒಮ್ಮೆ ಪೀಸ್ಗಳು ತಯಾರಾದ ಮೇಲೆ ನಾವು 2 ಲೈನಿಂಗ್ ಪೀಸ್ ಅನ್ನು ಒಟ್ಟಿಗೆ ಸೇರಿಸಬೇಕು. 2 ಬಟ್ಟೆಯನ್ನು ಒಂದರ ಮೇಲೆ ಒಂದನ್ನು ಇಡಬೇಕು. ಬಲಭಾಗವನ್ನು ನೋಡುವಂತೆ ಇರಬೇಕು. ಈಗ ಪ್ಲೀಟ್ಸ್ ಅನ್ನು ಸೈಡ್ ಸೀಮ್ ಅನ್ನು ಹೊಲಿದು ಬಾಟಮ್ ಅನ್ನು ಹೆಮ್ ಮಾಡುವ ಸಮಯ. ಪಿನ್ ಮಾಡಿರುವ ಬಟ್ಟೆಗಳನ್ನು ಮೆಷಿನ್ ಹತ್ರ ತೆಗೆದುಕೊಂಡು ಹೋಗಿ ನಾವು ಒಂದು ಲೈನಿಂಗ್ ಬಟ್ಟೆಯ ಕೆಲಸ ಮಾಡೋಣ. ಹೊಲೆಯಲು ಪ್ರಾರಂಭಿಸಿ. ನಿಧಾನವಾಗಿ ಪ್ಲೀಟ್ಸ್ಗಳನ್ನು ಹೊಲೆಯಿರಿ ಮತ್ತು ಹೊಲೆಯುತ್ತಾ ಪಿನ್ಗಳನ್ನು ತೆಗೆಯುತ್ತಾ ಹೋಗಿ. ಈ ಹಂತ ಸ್ವಲ್ಪ ಕಷ್ಟವೆನಿಸಬಹುದು. ನಿಮ್ಮ ಬೆರಳಿನ ಮೇಲೆ ಗಮನವಿರಲಿ, ಯಾವುದೇ ಏಟಾಗದಂತೆ ನೋಡಿಕೊಳ್ಳಿ. ಇದೇ ವಿಧಾನವನ್ನು ಇನ್ನೊಂದು ಬಟ್ಟೆಗೂ ಮಾಡಬೇಕು. ಅಂತಿಮ ಪ್ಲೀಟ್ಸ್ ನೋಡಲು ಹೀಗೆ ಕಾಣಬೇಕು. ಈಗ ಸೈಡ್ ಸೀಮ್ಸ್ನ 2 ಬಟ್ಟೆಗಳನ್ನು ಅಲೈನ್ ಮಾಡಿ. ಈಗ ಬಟ್ಟೆಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ವೇಸ್ಟ್ನಿಂದ ಪ್ರಾರಂಭಿಸಿ ಬಾಟಮ್ನವರೆಗೂ ಹೊಲೆಯಬೇಕು. ಇದಾದ ಮೇಲೆ ದಾರವನ್ನು ಕತ್ತರಿಸಿ ಇನ್ನೊಂದು ಕಡೆ ಮೇಲ್ಭಾಗದಿಂದ ಜಿಪ್ಪರ್ಗಾಗಿ ಬಿಟ್ಟು 2.5 ಇಂಚಿನಷ್ಟು ಬಿಟ್ಟು ಹೊಲೆಯಲು ಪ್ರಾರಂಭಿಸಿ. ಹೊಲಿಗೆಯನ್ನು ಭದ್ರವಾಗಿಸಲು ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಇದನ್ನು ಮುಗಿಸಿದ ಮೇಲೆ ನಾವು ಬಾಟಮ್ನ ಕಡೆ ಹೋಗೋಣ. ಮೊದಲಿನಂತೆ ಬಟ್ಟೆಯನ್ನು ಅರ್ಧ ಇಂಚಿನಷ್ಟು 2 ಬಾರಿ ಮಡಿಚಿ. ಬಟ್ಟೆಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಮಡಿಚಿರುವ ಭಾಗದ ಮೇಲೆ ಹೊಲೆಯಿರಿ. ಬಟ್ಟೆಯ ಸುತ್ತಲೂ ಹೊಲೆಯುತ್ತಾ ಹೋಗುವಾಗ ಅದನ್ನು ಮಡಚುತ್ತಾ ಹೋಗಿ. ನೀವು ನೋಡಬಹುದು, ನಾವು ಕ್ಯಾನ್ ಲೈನಿಂಗ್ ಅನ್ನು ಬಟ್ಟೆಗೆ ಸೇರಿಸಿದ್ದೇವೆ ಮತ್ತು ಸೈಡ್ ಸೀಮ್ ಅನ್ನು ಹೊಲೆದಿದ್ದೇವೆ. ಹಂತ 4, ಯೋಕ್ ಅನ್ನು ತಯಾರಿಸುವುದು. ನಾವೀಗ 1 ಶೋಲ್ಡರ್ ಡ್ರೆಸ್ನ ಟಾಪ್ ಭಾಗದ ಕೆಲಸ ಮಾಡೋಣ. ನಮ್ಮ ಹತ್ತಿರ ಸ್ಯಾಟಿನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡೂ ತಯಾರಾಗಿದೆ. ಈಗ ಪೀಸ್ಗಳನ್ನು ಭುಜದ ಭಾಗ ಹೊಲೆಯುತ್ತಾ ಸೇರಿಸಿಕೊಳ್ಳೋಣ.
ಮುಂಭಾಗದ ಲೈನಿಂಗ್ ಬಟ್ಟೆಯನ್ನು ಹಿಂಭಾಗದ ಬಟ್ಟೆಯ ಮೇಲೆ ಇಡಬೇಕು. ಬಲಭಾಗ ಬಲಭಾಗವನ್ನು ನೋಡುವಂತಿರಬೇಕು. ಭುಜದ ಭಾಗದ ಲೈನಿಂಗ್ ಬಟ್ಟೆಯನ್ನು ಒಟ್ಟಿಗೆ ಪಿನ್ ಮಾಡಿ. ನಂತರ ಮೇನ್ ಬಟ್ಟೆಯನ್ನು ಒಟ್ಟಿಗೆ ಪಿನ್ ಮಾಡಿ. ಪಿನ್ ಮಾಡಿರುವ ಬಟ್ಟೆಯನ್ನು ಸಿವಿಂಗ್ ಮಿಷಿನ್ ಹತ್ತಿರ ತೆಗೆದುಕೊಂಡು ಹೋಗಿ. ಸ್ಯಾಟಿನ್ ಬಟ್ಟೆಯ ತುದಿಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಇದನ್ನು ನೀವು ಮುಗಿಸಿದ ಮೇಲೆ ದಾರವನ್ನು ಕತ್ತರಿಸಿ ಲೈನಿಂಗ್ ಬಟ್ಟೆಯ ಭುಜದ ಭಾಗವನ್ನು ಹೊಲೆಯಿರಿ. ನೀವು ನೋಡಬಹುದು, ನಾವು ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆಯನ್ನು ಹೊಲೆದಿದ್ದೇವೆ. ಈಗ ಬಟ್ಟೆಯನ್ನು ತೆರೆಯಿರಿ ಮತ್ತು ಲೈನಿಂಗ್ ಬಟ್ಟೆಯನ್ನು ಸ್ಯಾಟಿನ್ ಬಟ್ಟೆಯ ಮೇಲೆ ಇಡಬೇಕು. ಬಲಭಾಗ ಬಲಭಾಗವನ್ನು ನೋಡುವಂತಿರಬೇಕು. ನಾವು ಆರ್ಮ್ ಹೋಲ್ ಅನ್ನು ಈಗ ಹೊಲೆಯಬೇಕು. ನೆಕ್ ಲೈನ್ ಮತ್ತು ಸೈಡ್ ಸೀಮ್ ಅನ್ನು ಹೊಲೆಯಬೇಕು. ಮೊದಲು ಆರ್ಮ್ ಹೋಲ್ನಿಂದ ಪ್ರಾರಂಭಿಸೋಣ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ನಂತರ ನೆಕ್ ಲೈನಿನ ಕೆಲಸ ಮಾಡೋಣ. ಇದಾದ ನಂತರ ಆರ್ಮ್ ಹೋಲ್ ಮತ್ತು ನೆಕ್ ಲೈನ್ನ ಮೇಲೆ ಈ ರೀತಿ ನಾಚಸ್ ಅನ್ನು ಕ್ರಿಯೇಟ್ ಮಾಡಿ. ಆಗ ಬಟ್ಟೆಯು ಸಡಿಲವಾಗಿ ಕೂರುತ್ತದೆ. ಹೊಲಿಗೆಯನ್ನು ಕತ್ತರಿಸಿದಂತೆ ನೋಡಿಕೊಳ್ಳಿ. ಇದು ಮುಗಿದ ಮೇಲೆ ಬಟ್ಟೆಯನ್ನು ಒಳಗಿನಿಂದ ಹೊರಕ್ಕೆ, ಕೆಳಗಿನಿಂದ ತಿರುಗಿಸಿ. ಕರ್ವ್ಡ್ ಸೀಮ್ಸ್ ನಲ್ಲಿ ನಿಧಾನವಾಗಿ ಪ್ರೆಸ್ ಮಾಡಿ. ಈಗ ನಾವು ನೆಕ್ ಲೈನ್ ಮತ್ತು ಆರ್ಮ್ ಹೋಲ್ ನಲ್ಲಿ ಟಾಪ್ ಸ್ಟಿಚ್ ಅನ್ನು ಹಾಕೋಣ. ಈಗ ನಾವು ಒಂದು ಕಡೆಯ ಸೀಮ್ ಅನ್ನು ಮಾತ್ರವೇ ಹೊಲೆಯೋಣ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಈ ರೀತಿ ಕಾಣಬೇಕು. ನಾವು ಈಗ ಇನ್ನೊಂದು ಕಡೆಯ ಸೀಮ್ ಅನ್ನು ಹೊಲೆಯಬೇಕು. ಆದರೆ ಅದರ ಮುಂಚೆ ಸ್ಕರ್ಟ್ ಅನ್ನು ಯೋಕ್ನೊಂದಿಗೆ ಹೊಂದಿಸಬೇಕು. ಹಂತ 5, ಸ್ಕರ್ಟ್ ನನ್ನು ಯೋಕ್ನೊಂದಿಗೆ ಸೇರಿಸುವುದು. ಸ್ಕರ್ಟ್ ಅನ್ನು ತಯಾರು ಮಾಡುವುದರಿಂದ ಯೋಕ್ ಅನ್ನು ಪಕ್ಕಕ್ಕಿಡಿ. ವಿಡಿಯೋನಲ್ಲಿ ತೋರಿಸಿರುವಂತೆ ಲೈನಿಂಗ್ ಬಟ್ಟೆಯನ್ನು ಮೇಜಿನ ಮೇಲಿಡಿ. ಅದರ ಮೇಲೆ ಸ್ಯಾಟಿನ್ ಬಟ್ಟೆಯನ್ನು ಇಡಿ. ಹಾಗೆ ಅದರ ಮೇಲೆ ಮೇನ್ ಬಟ್ಟೆ. ಬಟ್ಟೆಗಳನ್ನು ಅಲೈನ್ ಮಾಡಿ ಮತ್ತು ಎಲ್ಲ ಬಟ್ಟೆಗಳ ವೇಸ್ಟ್ ಮೇಲೆ ಬೀಟೆಡ್ ಪಿನ್ನಿಂದ ಪಿನ್ ಮಾಡಿ. ಪಿನ್ ಮಾಡಿದ ಮೇಲೆ ಅದನ್ನು ಸಮವಾದ ಮೇಜಿನ ಮೇಲೆ ಇಡಿ. ನೀವು ನೋಡಬಹುದು, ಜಿಪ್ಪರ್ಗಾಗಿ ಈಗ ಓಪನಿಂಗ್ ಇದೆ. ನಂತರ ಯೋಕ್ ಪೀಸ್ ಅನ್ನು ತೆಗೆದುಕೊಳ್ಳಿ. ನಾವು ಯೋಕ್ನ ವೇಸ್ಟ್ ಅನ್ನು ಸ್ಕರ್ಟ್ನ ವೇಸ್ಟ್ನೊಂದಿಗೆ ಪಿನ್ ಮಾಡಬೇಕು. ಬಲಭಾಗ ಬಲಭಾಗವನ್ನು ನೋಡುವಂತೆ ವೇಸ್ಟ್ನ ಸುತ್ತಲೂ ಪಿನ್ ಮಾಡಿ. ಪಿನ್ ಬಟ್ಟೆಯ ಎಲ್ಲಾ ಪದರಕ್ಕೂ ಹೋಗುವಂತೆ ನೋಡಿಕೊಳ್ಳಿ. ನಾವು ನಮ್ಮ ಜಿಪ್ಪರ್ ಅನ್ನು ಕೂಡ ಓಪನಿಂಗ್ ನಲ್ಲಿ ಸೇರಿಸಬೇಕು. ಎಲ್ಲಾ ಪೀಸ್ಗಳನ್ನು ಮೆಷಿನ್ ಹತ್ತಿರ ತೆಗೆದುಕೊಂಡು ಹೋಗಿ ಎಲ್ಲಾ ಸ್ಕರ್ಟ್ ಪೀಸ್ಗಳನ್ನು ಯೋಕ್ನೊಂದಿಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆಯನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಹಾಕಲು ಮರೆಯಬೇಡಿ. ಎಲ್ಲಾ ಬಟ್ಟೆಗಳು ಯೋಕ್ನೊಂದಿಗೆ ಒಟ್ಟಿಗೆ ಹೊಲಿಗೆಯಾಗುತ್ತಿದೆಯೇ ಎಂದು ನೋಡಿಕೊಳ್ಳಿ. ನೀವು ನೇರ ಹೊಲಿಗೆಯನ್ನು ಮುಗಿಸಿದ ಮೇಲೆ ಒಂದು ಸುತ್ತು ಜಿಗ್ಜಾಗ್ ಹೊಲಿಗೆಯನ್ನು ಅಚ್ಚುಕಟ್ಟಾದ ಫಿನಿಶಿಂಗ್ ಆಗಿ ಮಾಡಿ. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಸಿಗೆ ಮತ್ತು ಹೊಲಿಗೆಯ ಉದ್ದವನ್ನು 1ವರೆಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಜಿಗ್ಜಾಗ್ ಹೊಲಿಗೆ ಹಾಕುವಾಗ ರಿವರ್ಸ್ ಹೊಲಿಗೆ ಅವಶ್ಯಕತೆ ಇರುವುದಿಲ್ಲ. ಇದು ಪೂರ್ತಿಯಾದ ಮೇಲೆ ನಿಮ್ಮ ಅಂತಿಮ ಹೊಲಿಗೆ ಹೀಗೆ ಕಾಣಬೇಕು.
ಈಗ ಜಿಪ್ ಅನ್ನು ಸೇರಿಸೋಣ. ಜಿಪ್ನ ಬಲಭಾಗವನ್ನು ಬಟ್ಟೆಯ ಬಲಭಾಗದ ಮೇಲೆ ಇಟ್ಟು ಅದನ್ನು ಹೊಲೆಯದೇ ಇರುವ ಭಾಗದ ಮೇಲೆ ಇಡಿ. ಜಿಪ್ಪರ್ ಅನ್ನು ಡ್ರೆಸ್ನೊಂದಿಗೆ ಹೊಂದಿಸಲು ಉಷಾ ಜನೋಮಿ ಮೈ ಫ್ಯಾಬ್ ಬಾರ್ಬಿ ಸಿವಿಂಗ್ ಮಿಷಿನ್ನ ರೆಗ್ಯುಲರ್ ಫುಟ್ ಅನ್ನು ತೆಗೆದು ಈ ರೀತಿ ಜಿಪ್ಪರ್ ಫುಟ್ ಅನ್ನು ಹೊಂದಿಸಿ. ಸ್ಟ್ರೇಟ್ ಸ್ಟಿಚ್ಗೆ ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಎಗೆ ಸೆಟ್ ಮಾಡಿ ಸ್ಟಿಚ್ ಲೆಂತ್ ಅನ್ನು 2ವರೆಗೆ ಇಡಿ. ಜಿಪ್ಪರ್ ಅನ್ನು ತೆರೆದು ಒಂದು ಕಡೆಯ ಜಿಪ್ಪರ್ ಅನ್ನು ಒಂದು ಕಡೆಯ ಡ್ರೆಸ್ನ ಮೇಲೆ ಹೊಲೆಯಿರಿ. ಇದನ್ನು ಮುಗಿಸಿದ ಮೇಲೆ ಬಟ್ಟೆಯನ್ನು ಹಿಂದಿನಿಂದ ಮುಂದಕ್ಕೆ ತಿರುಗಿಸಿ ಇನ್ನೊಂದು ಕಡೆಯ ಜಿಪ್ಪರ್ ಅನ್ನು ಡ್ರೆಸ್ನ ಇನ್ನೊಂದು ಓಪನಿಂಗ್ಗೆ ಹೊಲೆಯಬೇಕು. ಬಲಭಾಗವನ್ನು ನೋಡುವಂತೆ. ಈಗ ಡ್ರೆಸ್ನೊಂದಿಗೆ ಜಿಪ್ ಅನ್ನು ಹೊಲೆದಿದ್ದೇವೆ. ಜೊತೆಗೆ ನಾವು ಒಂದು ಸುತ್ತು ಗ್ರೂವ್ನಲ್ಲಿ ಹೊಲಿಗೆಯನ್ನು ಜಿಪ್ಪರ್ನ ಮೇಲ್ಭಾಗದಲ್ಲಿ 2 ಕಡೆ ಹಾಕೋಣ. ಅಂತಿಮ ಹೊಲಿಗೆ ಈ ರೀತಿ ಕಾಣಬೇಕು. ಆದರೆ ನಾವು ಇನ್ನೂ ಮುಗಿಸಿಲ್ಲ. ಕೊನೆಯ ಹಂತವನ್ನು ಮಾಡಲು ಜಿಪ್ಪರ್ ಫುಟ್ ಅನ್ನು ತೆಗೆದು ರೆಗ್ಯುಲರ್ ಫುಟ್ ಅನ್ನು ಹಾಕಿ ಮೆಷಿನ್ ಅನ್ನು ಜಿಗ್ಜಾಗ್ ಹೊಲಿಗೆಗೆ ಸೆಟ್ ಮಾಡಿ. ಇನ್ನೊಮ್ಮೆ ಜಿಪ್ಪರ್ನ ಮೇಲೆ ಲೈನಿಂಗ್ಗೆ ಭದ್ರವಾಗಿರಿಸಲು ಹೊಲೆಯಿರಿ. ಜಿಪ್ಪರ್ನ 2 ಕಡೆಯೂ ಹೊಲೆಯಿರಿ. ಈಗ ನಾವು ಮುಗಿಸಿದ್ದೇವೆ. ನೀವು ನೋಡಬಹುದು, ನಾವು ಯೋಕನ್ನು ಸ್ಕರ್ಟ್ನೊಂದಿಗೆ ಸೇರಿಸಿದ್ದೇವೆ, ಜಿಪ್ಪರ್ನೊಂದಿಗೆ. ನೀವು ನಿಮ್ಮ ಡ್ರೆಸ್ ಅನ್ನು ನಿಮ್ಮಿಷ್ಟದಂತೆ ಅಲಂಕರಿಸಬಹುದು. ನಾವು ಒಂದು ಮುದ್ದಾದ ಹೂವಿನ ಬ್ರೋಚ್ ಅನ್ನು ತೋಳಿಗೆ ಸೇರಿಸಿದ್ದೇವೆ. ಒಂದು ಸುಂದರವಾದ ಲೇಸ್ ಪೀಸ್ ಅನ್ನು ಸೊಂಟಕ್ಕೆ ಹಾಕಿದ್ದೇವೆ. ನಿಮ್ಮ ಪುಟ್ಟ ಹುಡುಗಿ ಈ ಡ್ರೆಸ್ನಲ್ಲಿ ಒಂದು ಗುಲಾಬಿ ಬಣ್ಣದ ಮ್ಯಾಚಿಂಗ್ ಆಕ್ಸೆಸರಿಯೊಂದಿಗೆ ರಾಣಿಯಂತೆ ಕಾಣುವಳು. ನಿಮಗೆ ಈ ವಿಡಿಯೋ ಎಷ್ಟು ಇಷ್ಟವಾಯಿತು ಮತ್ತು ಬೇರೆ ಏನು ನೋಡಲು ಬಯಸುವಿರಿ ಎಂದು ಕಾಮೆಂಟ್ಸ್ನಲ್ಲಿ ತಿಳಿಸಿ.